ಹಲೋ ಗೈಸ್, ನಮಸ್ಕಾರ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತೊಂದು ಡೇ ಏನು ಅಂತಂದರೆ ಡೆಮೋಕ್ರಸಿ ಡೇ ಅಂತಂದರೆ ಮಾನವ ಸರಪಳಿ ದಿವಸ ಅಂತ ಎಂಟೈರ್ ಸ್ಟೇಟ್ ಇದನ್ನು ಸೆಲೆಬ್ರೇಟ್ ಮಾಡ್ತಾಯಿದೆ. ಅದಕ್ಕೆ ಇವತ್ತು ನಮ್ಮ ಕಾಲೇಜು ಅಂದರೆ ನಮ್ಮ ಕಾಲೇಜ್ ಅಂತಂದರೆ GFGC ಕಾಲೇಜ್ ಬೊಂಬ್ರಾರು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಟೀಚರ್ಸ್ಗಳು ಎಲ್ಲರೂ ಬರ್ತಾರೆ. ನಾನು ಹೋಗ್ತಾಯಿದ್ದೀನಿ. ಅಲ್ಲಿ ನಡೆಯುವಂಥ ಏನೇನು ಕಾರ್ಯಕ್ರಮ ಯಾವ ಥರ ನಡೀತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ಇವನ ಹೆಸರು ಶಿವು ಅಂತ ನೋಡಿ. ಹಿಡಿಬೇಡ ಮಾರ್ಯ. ಇದು ಆಕ್ಚುಲಿ ಚೆನ್ನಾಗಿರೋದು ಮೊಬೈಲ್ನ. ಇವರು ನಮ್ಮ ಕಾಲೇಜವರು. ನಿಮ್ಮ ಹೆಸರೇನು ಅಂತ ಹೇಳಿ. ನಿನ್ನ ಹೆಸರು ಮಗ ಜೈನ್ ಅಂತ. ನಿನ್ನ ಹೆಸರು? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಮತ್ತೆ ಇರಪ್ಪ ನಮ್ಮ ಟೀಚರ್ಸ್ಗಳು. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈಗ ಎಲ್ಲರೂ ಡೆಮೋಕ್ರಸಿಗೆಲ್ಲ ಲೈನ್ ಮಾಡ್ತಾ ಇದೀವಿ. ಸರ್ ನಮಸ್ಕಾರ. ಸರ್ ಇವರು ನಮ್ಮ ಅಯ್ಯೋ ಈ ನನ್ನ ಮಕ್ಕಳು ಕಾಲೇಜು PT ಸರ್ ಅಂತ. ಸರ್ ಇವರು ನಮ್ಮ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವರೇ ಎಲ್ಲ ಹೇಳ್ಕೊಡೋದು ಪ್ರತಿಯೊಂದು ಸ್ಪೋರ್ಟ್ಸ್ವೆ. ಆ ಜಿಂಗ ಲಕ ಲಕ ಲಕ. ಕಾಲೇಜ್ನ HOD ಸರ್ ಅಂತ, ಮುರಳೀಧರ್ ಸರ್ ಅಂತ. ಸರ್ ನಮಸ್ಕಾರ ಸರ್. ಸರ್ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು. ಹಾಯ್. ಸರ್ ಇವರು ನಮ್ಮ ಕ್ಲಾಸ್ HOD ಅಂತ. ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕಾಲೇಜ್ನ ಪ್ರಿನ್ಸಿಪಲ್ ಇವರು. ಇವ್ರ ಹೆಸರು ರಚನಾ ಸೆಕ್ರೆಟರಿ ಅಂದ್ಬಿಟ್ಟು ಇವರು ಅಂತ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಪ್ಲೀಸ್ ಪ್ರಶಾಂತ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ. ಇವರು ತುಂಬಾ ಹೊಟ್ಟೆ ಕಿಚ್ಚು. ನನ್ನ ಮೇಲೆ ಆಣೆ ಇಟ್ಟಳು. ತುಂಬಾ ಹೊಟ್ಟೆ ಕಿಚ್ಚಿದೆ ಎಲ್ಲ ಗಾಯ್ಸ್. ಎಲ್ಲ ತುಂಬಾ ಹೊಟ್ಟೆ ಕಿಚ್ಚಿದೆ ಇವಳಿಗೆ. ಯಾಕಂದ್ರೆ ಇವಳಿಗೆ ಸಬ್ಸ್ಕ್ರೈಬರ್ ಇಲ್ಲ ಅಂದ್ಬಿಟ್ಟು ನಮಗೆ ಸಬ್ಸ್ಕ್ರೈಬರ್ ಬರ್ತಾರ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಅಲ್ಲ, ಇವ್ರು ಸಬ್ಸ್ಕ್ರೈಬರ್ ಇಲ್ಲ ಅಂದ್ಬಿಟ್ಟು ನನಗೆ. ಸರ್ ಇವ್ರು ಮಾತು ಏನು ಕೇಳ್ಬೇಡಿ, ಬೇಕಾಬಿಟ್ಟಿ ಮಾತುಗಳು, ಟೆನ್ಷನ್ ತಗೋಬೇಡಿ. ಜೋಗೋ ಇವ್ ನೋಡ್ಬೇಕಾ ಸರ್? ಅವ್ರಿಗೆ ಅರ್ಥ ಆಗ್ತದೆ, ಅವ್ರ ಮುಖ ತೋರ್ಸಕ್ ಆಗ್ತಿಲ್ಲ, ಅದಕ್ಕೆ ತೋರಿಸ್ತಿಲ್ಲ. ಇವ್ ನೋಡಿ, ಇವನು ಲವರ್ ಬಾಯ್ ಅಂತ ಗೊತ್ತಾನೆ. ಇವ್ ಮಗ ನೋಡ್ಕೊಂಡಿದ್ರೆ ಪರಿಚಯ ಮಾಡ್ಕೊಳ್ಳೋ ಇವ್ ಮಗ ನೋಡ್ಕೊಳ್ಳಿ. ಏನಾರು ಇದ್ರೆ ಬೇಕಾದ್ರೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕಂಡಿದ್ರೆ ಹೇಳಿ. ವಾಂಟೆಡ್ ಪೀಸ್ 50 ರೂಪಾಯಿ ಅಷ್ಟೇ. ನೋ ಕಾಮೆಂಟ್ಸ್. ಇಲ್ಲ ನಮ್ ಸೈಡೆ ಎಲ್ಲ ನಿಂತ್ಕೊಳ್ಳಿ. ಎಲ್ಲ ಹಾಯ್ ಮಾಡಿ ಎಲ್ಲ. ಬಾಯಲ್ಲ ಇವರೆಲ್ಲ ಬಾಯಲ್ಲ. ಇವರೆಲ್ಲ ನಮ್ಮ ಕ್ಲಾಸ್ ಟೀಚರ್ಸ್ಗಳು. ನೋಡ್ಕೊಬಿಡಿ, ಎಲ್ಲರೂ ಹಾಯ್ ಮಾಡಿ ಮೇಡಮ್. ಹಾಯ್. ಎಲ್ಲ ಮೂವ್ ಆಗಿ ಎಲ್ಲ ಇವತ್ತು ಡೆಮೋಕ್ರಸಿ ಡೇ ಪ್ರಕಾರ ಎಲ್ಲರೂ ಚೇಂಜ್ ಮಾಡ್ತಾ ಇದೀವಿ. ಇಡೀ ಎಂಟೈರ್ ಎಲ್ಲ ಕಡೆ ಇವತ್ತು ಎಂಟೈರ್ ಮೈಸೂರು ಇವತ್ತು ಶರೀಫ್ ಅವ್ರು ನೋಡಿ, ಇವ್ರು ನಮ್ಮ ಫ್ರೆಂಡು. ಎಲ್ಲಾನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವರು ರಂಜಿತಾ ಮೇಡಮ್ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಕಾಲರ್ಶಿಪ್ಗೆಲ್ಲ ಇವರೇ ಹೆಲ್ಪ್ ಮಾಡೋದು. ಇವರು ನಮ್ಮ ಲೈಬ್ರರಿ ಸರ್ರು. ಇಲ್ಲ ಸರ್, ಬ್ಲಾಗ್. ಇಡೀ ನೋಡಿ, ಇಡೀ ಕಾಲೇಜೇ ನಮ್ಮ ಕಡೆಗೆ ಬರ್ತಾ ಇದೆ. ಎಲ್ಲ ನಾವು ಕಡೆ ಕರೆಸ್ತಾ ಇದ್ದೀವಿ. ನೋಡಿ ಹೆಂಗೆ ಹೇಳ್ತಾ ಇದಾರೆ ನೋಡಿ ಅವರು.
ಸರ್ ಇವತ್ತು ಏನೇನು ಮಾಡ್ತಿದ್ದೀವಿ ಹೇಳ್ಬಿಡಿ ಸರ್, ಹಂಗೆ ಒಂಚೂರು ಇದ್ರ ಬಗ್ಗೆ ಡೆಮೋಕ್ರಸಿ ಇದು ಡೇ ಬಗ್ಗೆ. ಏನು ಸಂವಿಧಾನದ ಪ್ರಸ್ತಾಪನೆ ಓದೋದು. ಹಾಂ ಹೇಳಿ ಸರ್, ಹೇಳಿ ಸರ್, ಕಾರ್ಯಕ್ರಮದ ವಿವರ ಹೇಳಿ ಸರ್. ಸಂವಿಧಾನದ ಪ್ರಸ್ತಾಪನೆ ಓದೋದು, ಹ್ಞೂ ಆಮೇಲೆ ನಾಡಗೀತೆ ಆಡೋದು, ಓಕೆ ಸರ್. ಆಮೇಲೆ ಸರ್ ಇದು ಏನಕ್ಕೆ ಎಲ್ಲರೂ ಮಾನವ ಸರಪಳಿ ಅಂತ ಮಾಡ್ತಾ ಇದ್ದೀವಿ, ಏನಕ್ಕೆ ಇದರಿಂದ ಏನು ಉಪಯೋಗ? ಹಾಂ ಈ ಮಾನವ ಸರಪಳಿಯಿಂದ ಏನು ಪ್ರಯೋಜನ ಇಲ್ಲ. ಇವೆಲ್ಲ ಡೋಂಗಿ ನಟನೆ. ಹೌದು ಸರ್, ನಿಜ. ಜನಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನ ಸರ್ಕಾರ ಜಾರಿಗೊಳಿಸ್ಲಿ. ಹೌದು. ಉದಾಹರಣೆಗೆ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥದ್ದು ಜಾರಿಗೊಳಿಸ್ಲಿ. ಇದೆಲ್ಲ ನಕಲಿ ಡೋಂಗಿ ಇದು. ಹೌದು ಸರ್, ನಿಜ. ಇವೆಲ್ಲ ಜನಗಳ ತಂತ್ರ ಕಣ್ಣೂರ್ಸಕ್ಕೆ. ಸರ್ ಆದರೆ ನೀವು ಹೇಳೋ ಪ್ರಕಾರ ಏನಂತಂದ್ರೆ ಮಾಡೋ ಕೆಲಸ ಮಾಡಲ್ಲ, ಮಾಡದಿರೋ ಕೆಲಸಗಳು ಮಾಡ್ತಾರೆ ಅಂತ. ಅವಶ್ಯಕತೆ ಇಲ್ಲ. ಈಗ ಎಷ್ಟೋ ಜನ 3 ಟೈಮ್ ಊಟ ಇದ್ದಿರೋ ಜನ ಅವರ ಸಮಾಜದಲ್ಲಿ. ಹೌದು ಸರ್. ಉದ್ಯೋಗ ಇಲ್ಲದೆ ಇರ್ತಕ್ಕಂಥ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ. ಹೌದು ಸರ್, ನಿಜ. ಬೇಕಾದ್ರೆ ಗಮನ ಹರಿಸ್ಲಿ. ಹೌದು ಸರ್, ನಿಜ. ಎಷ್ಟೋ ಜನ ಇವತ್ತಿನ ದಿನ ಮೈಸೂರು ಬಂದ್ರೆ ನೋಡ್ಬೇಕು ನೀವು. ಉದಾಹರಣೆಗೆ ಕುವೆಂಪು ನಗರ ಇಲ್ಲಿ ಕಾಂಪ್ಲೆಕ್ಸ್ ಹತ್ತಿರ ಹಿಂದಿಂದೆ ಕೆಲ್ಸಕ್ಕೆ ಅನ್ಕ ಬರ್ತಾರೆ ಹಳ್ಳಿಯಿಂದ ಜನ. ಅವತ್ತಿನ ದಿನ ಕೆಲಸನೂ ಸಿಗ್ತಾರೆ, ವಾಪಸ್ ಇರ್ತಾರೆ ಜನ ಮನೆಗಳಿಗೆ. ಹೌದು ಸರ್, ನಿಜ. ಅಂತ ಜನಗಳಿದ್ದಾರೆ. ಅಂಥವ್ರಿಗೆ ಏನು ಅವಶ್ಯಕತೆ ಮೂಲಭೂತವಾಗಿ ಮನುಷ್ಯನಿಗೇನು ಊಟ, ಬಟ್ಟೆ, ಒಂದು ವಾಸಕ್ಕೆ ಮನೆ ಅವು ಅಲ್ವಾ? ಹೌದು ಸರ್, ನಿಜ. ಅದ್ರ ಬಗ್ಗೆ ಕಾರ್ಯಕ್ರಮಗಳು ರೂಪಿಸ್ಲಿ. ಇದೆಲ್ಲ ಕಣ್ಣೋರಿಸು ತಂತ್ರ ಇವೆಲ್ಲ ನೋಡ್ರಿ. ಹೌದು ಸರ್, ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ವೆರಿ ಸೋ ಮಚ್. शुभ कर्मन ते कबहू न डरो, न डरो अरिसो जब जाए लड़ो, निश्चय कर अपनी जीत करो। देह शिवावर मोहि है शुभ कर्मन ते कबहू न डरो, न डरो अरिसो जब जाए लड़ो, निश्चय कर अपनी जीत करो। सूरा सो पहचानिए जो लड़े दीन के हेत, पुरजा पुरजा कट मरे तब न छाड़े ये किस जज्बे के बच्चे तूने जन्मे मेरी माए। ನೋಡ್ತಾ ಇದ್ದೀರಾ ಈಗ ಹೆಂಗೆ ನಾವು ಮಾನವ ಸರಪಳಿ ಅಂತ ಮಾಡ್ತಾ ಇದೀವಿ ಅಂತ. ಹಾಂ ಸರ್, ನೋಡಿ ನಮ್ಮ ಸರ್ ಪಾಪ ಎಲ್ಲ ಹೇಳ್ತಾರೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಎಂಡಿಂಗಲ್ಲಿ ನಿಮಗೆ ಈ ವಿಚಾರ ಏನನ್ನೋದು ಗೊತ್ತಾಗುತ್ತೆ. ಮಾಡೋಣ ಬನ್ನಿ. ಹ್ಞೂ ಕಣ, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆಯ್ತು ಬರ, ನೀನು ಮಾತಾಡ. ಆಯ್ತು ಬರ. ನೋಡಿ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳು ತೆರೀಲಿ. ಹೌದು, ಬಡವರಿಗೆ ಅನುಕೂಲ ಆಗುತ್ತೆ. ಹೌದು ಸರ್, ನಿಜ. ಹೊರಗಡೆ ಹೋದ್ರೆ 50 ರೂಪಾಯಿ ತಿಂಡಿಗೆ ಅಂದ್ರೆ 2 ಇಡ್ಲಿ ಒಂದು ವಡೆ ತಿನ್ಬೇಕಂದ್ರೆ 50 ರೂಪಾಯಿ ಬೇಕು. ಇಂದಿರಾ ಕ್ಯಾಂಟೀನ್ ತೆರೆದ್ರೆ ಬಡವ ಕೂಲಿ ಮಾಡೋ 10 ರೂಪಾಯಿ ಊಟ ಮಾಡ್ಕೊಂಡು ಹೋಗ್ತಾನೆ. ಆ ಥರದ ಬೇಕಾದ್ರೆ ಮಾಡಲಿ. ನೋಡಿದ್ರೆ ಗಾಯ್ಸ್ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಇರ್ತದೆ. ಅವು ಮಾಡೋ ಕೆಲಸನೂ ಮಾಡಲ್ಲ, ಅರೆ ಮಾಡಿದ್ರೆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ನಾವೆಲ್ಲದಕ್ಕೂ ಬಾಗಬೇಕು. ಆಮೇಲೆ ಇನ್ನೊಂದು ನಿಮ್ಗೊಂದು ಪರಿಚಯ ಮಾಡಿಸ್ಬೇಕಂದ್ರೆ ನಮ್ಮ ಕ್ಲಾಸ್ ಮೇಯ್ನು ಅಧ್ಯಕ್ಷ ಯಾರು ಅಂತಂದ್ರೆ ಇವನೇ ನೋಡಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಧ್ಯಕ್ಷರೇ ಪರಿಚಯ ಮಾಡ್ಕೊಳ್ಳಿ ನೀವು ಯಾರು ಅಂತ. ಹೇಳೋ ಗೊತ್ತಲ್ಲ. ಹಾಂ ಹೇಳಿ. ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನಾರ ಒಂದು ಅನಿಸಿಕೆ ಇದ್ರೆ ಹೇಳಿ. ಏನಕ್ಕೆ ಮಾನವ ಸರಪಳಿ ಏನಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿ. ಬಿಡೋದಿಲ್ಲ ಅಂದ್ರೆ ಏನು ಉಪಯೋಗ ಅಂತ ಒಂಚೂರು
ಸಂವಿಧಾನದ ಮಹತ್ವನ ಎಲ್ಲರಿಗೂ ತಿಳ್ಸೋಕೋಸ್ಕರ ಹೇಳ್ತಾರೆ ಹೇಳಿ. ಇನ್ನೇನು ಹೇಳಿ ಹೇಳಿದ್ನಲ್ಲ, ಸಂವಿಧಾನದ ಮಹತ್ವನ ಮತ್ತೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸೋಕೆ ಜನಗಳಲ್ಲಿ ಎಲ್ಲರೂ ಒಂದೇ ಅನ್ನೋ ಪ್ರಜಾಪ್ರಭುತ್ವನ ರೂಪಿಸೋಕೆ ತಿಳಿಸೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ಓಕೆ, ಅಷ್ಟೇನಾ? ಓಕೆ, ಏನ್ರಿ ಮಹೇಂದವ್ರೆ, ಏನು ಪರಿಚಯ ಮಾಡ್ಕೋತಲ್ವ ನೀವು? ಹಾಂ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇವ್ರನ್ನ ಅಧ್ಯಕ್ಷ ಮಾಡಬೇಕಿತ್ತು, ಬಟ್ ಆಗಿಲ್ಲ. ಬಟ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವರು ಅಧ್ಯಕ್ಷ ಇದ್ದಂಗೆ ಇರ್ತಾರೆ. ಹೇಳಿ ಸರ್, ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಯಾರು ಪ್ರಶಾಂತ್ ಸರ್, ಇದ್ರ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ನಿಮ್ಮಲ್ಲಿ. ವೆರಿ ಗುಡ್. ಡೆಮಾಕ್ರಸಿ ಅಂದಾಗ ಇದೇ ಒಂದು ಫ್ರೀಡಮ್, ಏನು ಒಂದು ರಾಜ್ಯಾಡಳಿತದಿಂದ ಹೊರಗೆ ಬಂದು ಭಾರತ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವನ ಒಪ್ಪುಗೊತ್ತು, ಅದು ಪ್ರಜೆಗಳನ್ನ ಒಪ್ಕೊಂಡಂಗಾಯ್ತು. ಹಾಗಾಗಿ ಇದೊಂದು ಎಲ್ಲರೂ ಕೂಡ ಸಂಭ್ರಮಿಸಬೇಕಾದಂಥ ದಿನ ಇದು. ಅಬ್ರಾಹಂ ಲಿಂಕನ್ ಸಾಹೇಬ್ರು ಹೇಳ್ದಂಗೆ, ಅಮೆರಿಕದ ಅಧ್ಯಕ್ಷರಾದಂಥ ಅಬ್ರಾಹಂ ಲಿಂಕನ್ ಹೇಳ್ದಾಗೆ, ಡೆಮಾಕ್ರಸಿ ಇಸ್ ದಿ ಗವರ್ನಮೆಂಟ್ ಆಫ್ ದಿ ಪೀಪಲ್, ಬೈ ದಿ ಪೀಪಲ್ ಅಂಡ್ ಫಾರ್ ದ ಪೀಪಲ್. ಹೌದೌದು, ಅತ್ಯಂತ ಟ್ರೂ ವರ್ಡ್ಸು. ಜೈ ಸಂವಿಧಾನ್, ಜೈ ಬಾಬಾ ಸಾಹೇಬ್, ಜೈ ಕರ್ನಾಟಕ ಸರ್ಕಾರ, ಜೈ ಇಂಟರ್ನ್ಯಾಷನಲ್ ಡೆಮೋಕ್ರಾಟಿಕ್ ಡೇ. ಇಷ್ಟು ಹೇಳಿದ್ರು ಅಂತಾರೆ ವಿಚಾರ, ಅದಕ್ಕೆ ಏನೀಗ ಇಷ್ಟು ವಿಚಾರ ಹೇಳಿದ್ರು ಅಂತ ಗೊತ್ತಾಯ್ತಲ್ವಾ? ನೋಡಿ, ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ ಏನು ಅಂತ, ಈ ಕಾರ್ಯಕ್ರಮ ಏನೇನು. ಇದ್ದೀರಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಈಗೆಲ್ಲ ನಿಂತಿದ್ದಾರೆ ಸರಪಳಿಗೋಸ್ಕರ. ಯಾಕಂದ್ರೆ ಈಗ ಡೆಮೋಕ್ರಸಿ ಅಂತಂದ್ರೆ ಎಲ್ಲರೂ ಒಂದೇ ರೀತಿಲಿ ಇರಬೇಕು ಅಂತ. ಆದ್ರೆ ಈ ಸಮಾಜದಲ್ಲಿ ಏನಿದೆ ಅಂತಂದ್ರೆ ಯಾರು ಹೊಂದಾಣಿಕೆ ಇಲ್ಲ. ಪ್ರತಿಯೊಬ್ಬರು ಅವರು ಕಚ್ಚಾಡ್ಕೊಂಡು ಇದು ಮಾಡಿಕೊಂಡು ಪ್ರತಿಯೊಂದು ಸಂಬಂಧಗಳು ಮುರಿತಾ ಇದೆ. ಆದರೂ ಏನೋ ಒಂದು ಕೂಡಿಸ್ಬೇಕಲ್ಲ ಮಾಡ್ತಾ ಇದ್ದಾರೆ. निश्चय कर अपनी जीत करो. ये किस जज्बे के बच्चे तूने जन्मे मेरी माए, ओ माए, ओ माए मेरे देश की. आजाद सवेरा लाने का रोशन सा ख्वाब सजाए, ओ माए, ओ माए मेरे देश की. तोड़ के रख देंगे जंजीर गुलामी की ये, अमर कहानी लिखेंगे कुर्बानी की ये. तोड़ के रख देंगे जंजीर गुलामी की ये, अमर कहानी लिखेंगे कुर्बानी की ये. ए हिंदुस्तान, ए हिंदुस्तान तेरी शान पे मरने के वास्ते तेरा लाल आ गया. भगत आ गया, तेरा भगत आ गया. भगत आ गया, तेरा भगत आ गया. भगत आ गया, तेरा भगत आ
बंदिशों की बेड़ियों को कोई तो पिघलाएगा, बादलों के पार से वो सूरज लेकर आएगा, बादलों के पार से वो सूरज लेकर आएगा, बादलों के पार से वो सूरज लेकर आएगा। ओ आज तू चलना शुरू कर, कल बनेगा कारवां, अपनी ज़मीं होगी कल होगा खुला अपना आसमां, अपनी ज़मीं होगी और होगा खुला अपना आसमां, अपनी ज़मीं होगी और होगा खुला अपना आसमां। जुल्म और सितम, जुल्म और सितम का करने को अब खात्मा खुद का ले आ गया, भगत आ गया, तेरा भगत आ गया, भगत आ गया, तेरा भगत आ गया। भाग जाएंगे गोरे, आ गए जिद पे छोरे, ताव मूंछों पे ताने, हिंद आजाद कराने। भाग जाएंगे गोरे, आ गए जिद पे छोरे, ताव मूंछों पे ताने, हिंद आजाद कराने। देह शिवावर मोह ही है शुभ कर्मन ते कबहू न डरो, ना डरो अरिसो जब जाए लड़ो, निश्चय कर अपनी जीत करो। देह शिवावर मोह ही है शुभ कर्मन ते कबहू न डरो। ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಡೆಮೋಕ್ರಸಿ ಬಗ್ಗೆ ಒಂದೆರಡು ಮಾತಾಡ್ತಾರೆ ನಮ್ಮ ಕ್ಲಾಸ್ ಟೀಚರ್ ಸುಮಾ ಮೇಡಮು, ನೋಡಿ ವಿಡಿಯೋ ಎಲ್ರಿಗೂ ಇದೊಂದು ಹೊಸ ಅನುಭವ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಎಲ್ಲ ಕೂಡಿ ಒಂದು ಟೀಮ್ ವರ್ಕ್ ಥರ ಸಂವಿಧಾನದ ಗೌರವವನ್ನು ಘನತೆಯನ್ನು ಎತ್ತಿಡಿಯುತ್ತೆ ಅಂತ ಇವತ್ತು ಝೂ ಮುಂಭಾಗದಲ್ಲಿ ನಾವು ಮಾನವ ಸರಪಳಿಯನ್ನು ಮಾಡಿದ್ದೀವಿ. ಇದೊಂದು ವಿಶಿಷ್ಟವಾದ ಅನುಭವವನ್ನು ಏನು ಕೊಡ್ತು ಅಂತಂದರೆ, ಪ್ರತಿದಿನ ಸಂವಿಧಾನನ ನಾವೆಲ್ಲರೂ ಓದ್ತಾನೆ ಇದ್ದೀವಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಟೀಮ್ ವರ್ಕು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನಮಗೆ ಅರ್ಥ. ನಿಂತ್ಕೊಳ್ಳಿ ಪಕ್ಕ. ಈ ದಿನ ಕರ್ನಾಟಕ ಸರ್ಕಾರದ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಮಾನವ ಸರಪಳಿ ಕಾರ್ಯಕ್ರಮ ಬೀದರ್ನಿಂದ ಚಾಮರಾಜನಗರದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನಿಂದ ಪ್ರಾಂಶುಪಾಲರು, ಅಧ್ಯಾಪಕ ವರ್ಗ ಹಾಗೂ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಒಟ್ಟಾರೆ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಿರುತ್ತದೆ ಅಂತ ನಾನು ಭಾವಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಜೈ ಹಿಂದ್ ಜೈ ಕರ್ನಾಟಕ. ಈಗೇನು ನೀವು ನೋಡಿದಿರ ವಿಡಿಯೋ, ಈಗ ಪ್ರತಿಯೊಬ್ಬರು ಏನಂತ ಹೇಳ್ತಾ ಇರೋದಂತಂದರೆ, ಪ್ರಜಾಪ್ರಭುತ್ವ ಅಂದರೆ ಪ್ರತಿಯೊಬ್ಬರು ಒಂದಾಗಿರಬೇಕು ಅಂತ ಮಾಡ್ತಾ ಇರೋದು. ಏಕೆಂದರೆ ಈ ಸಮಾಜದಲ್ಲಿ ಯಾರೆಲ್ಲ ಎಷ್ಟೆಲ್ಲ ಕಿತ್ತಾಡ್ಕೊಂಡು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲದೇನೆ ಎಷ್ಟು ವನವಾಸ ಪಡ್ತಾ ಇದ್ದಾರೆ ಅನ್ನೋದು ಪ್ರತಿಯೊಂದು ವಿಚಾರದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಪ್ರಚಲಿತ ಘಟನೆಗಳು ಏನೇನಂತ ಗೊತ್ತಿರುತ್ತೆ. ಅದೇ ಏನಂತೀರಾ? ಸೊ ಅದಕ್ಕೆ ಈ ಥರ ನಾನು ಒಂದು ಡೆಮೋಕ್ರಸಿ ವೀಡಿಯೋನ ಮಾಡಿದ್ದೀನಿ. ನಾನು ವೀಡಿಯೋ ಮಾಡೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಏನಾರು ಇದೆ ನಾನು ಕಮೆಂಟ್ ಮಾಡಿಸಿ ಅದನ್ನು ಸರಿ ಮಾಡ್ಕೋತೀನಿ. ಹಾಗೆ ಈಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ಕಾಲೇಜ್ ನೇಮ್ ಬಂದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್, ಕುವೆಂಪು ನಗರ್, ನಿಯರ್ ಬೈ ವಿವೇಕಾನಂದ ಸರ್ಕಲ್ ಹತ್ರ ಲೊಕೇಟ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಿದ್ದೀನಿ. ಧನ್ಯವಾದಗಳು.